ಹೋದ ವಾರ ನಾನು ಒಂದೆರಡು ವಿಡಿಯೋ ಮಾಡಿದ್ದೆ, ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಹೆಂಗೆ, ಯಾವ ಥರ ನೀವು ಲಾಂಚ್ ಮಾಡ್ಬೇಕು ಅಂತೇಳಿ. ಅದು ನೋಡ್ರಿ, ಇಂಗ್ಲೀಷ್ನಾಗ ಐತದ. ಅರ್ಥ ಏನಾರ ಕ್ವಶನ್ ಇದ್ವು ಅಂದ್ರೆ, ಅರ್ಥ ಆಗಲಿಲ್ಲ ಅಂದ್ರೆ ಕೇಳ್ರಿ, ಹೇಳ್ತೀನಿ. ಇವತ್ತೇನು ಹೇಳಾಕುಂತೇನಂದ್ರೆ, ಪ್ರಾಡಕ್ಟ್ ಡಿಸೈಡ್ ಮಾಡಿದ್ರಿ, ಸೆಲ್ ಮಾಡೋದು ಅಂತ ಡಿಸೈಡ್ ಮಾಡಿದ್ರಿ, ಯಾವುದೋ ಒಂದು ಪ್ಲ್ಯಾಟ್ಫಾರ್ಮ್ನಾಗ ಮಾಡ್ತೀರಿ ಅಂತಂದ್ರೆ, ಈಗ eBay ಅಥವಾ ಏನು ಅಮೆಝಾನ್ದಾಗ ಮಾಡ್ತೀರಿ. ಸೊ ಅದಾದಮೇಲೆ ನಿಮ್ಗೇನು ಅನ್ಸುತ್ತೆ, ಇವ್ರ ಪ್ಲ್ಯಾಟ್ಫಾರ್ಮ್ದವ್ರು ಭಾಳ ರೊಕ್ಕ ತೊಗೊಳಕುಂತಾರ, ನಾವು ಒಂದು ವೆಬ್ಸೈಟ್ ಮಾಡ್ಬೇಕು ನಮ್ದು ಅಂತ ಅನ್ಸುತ್ತೆ. ನಿಮ್ದು ವೆಬ್ಸೈಟ್ ಮಾಡ್ಲಿಕ್ಕೆ ಭಾಳಷ್ಟು ಆಪ್ಷನ್ ಇರ್ತಾವೆ. ಒಂದು ಶಾಪಿಫೈ ಅಂತ ಇರ್ತೈತಿ, ಸ್ಕ್ವೇರ್ ಸ್ಪೇಸ್ ಅಂತ ಐತಿ, ವರ್ಡ್ ಪ್ರೆಸ್ ಅಂತ ಐತಿ, ಕಾಮರ್ಸ್ ಅಂತ ಐತಿ, ಮತ್ತು ಲೈಟ್ ಸ್ಪೀಡ್, ಭಾಳ ಅದಾವೆ ಆಪ್ಷನ್ಸ್. ಎಲ್ಲದ್ರದ್ದು ಒಂದೊಂದು ಪ್ರೈಸ್ ಪಾಯಿಂಟ್ ಇರ್ತೈತಿ. ನಿಮ್ಗೆ ಯಾವ ಪ್ರೈಸ್ ನಿಮ್ಗೆ ಲೈಕ್ ಆಗುತ್ತೋ ಅದನ್ನು ನೀವು ಸೆಟ್ ಮಾಡ್ಕೋಬೋದು. ನನಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಫೈನಲಿ ಏನು ಅನ್ನಿಸ್ತಂದ್ರೆ, ಶಾಪಿಫೈ ಇಟ್ಸ್ ಗುಡ್, ಭಾಳ ಸಿಂಪಲ್ ಮಾಡ್ಯಾರ ಅವರು. ಬಟ್ ಇಟ್ಸ್ ಎಕ್ಸ್ಪೆನ್ಸಿವ್ ಆಲ್ಸೋ. ಲೈಕ್ ಸ್ಟಾರ್ಟ್ ಮಾಡೋಕೆ $39, ಆಮೇಲೆ ನೀವು ಹೆಂಗೆ ಗ್ರೋ ಆಗ್ತೀರಿ ಹಂಗೆ ರೇಟೂ ಏರಿಸ್ತಾರೆ ಅವರು. ಆ್ಯಂಡ್ ಮೋಸ್ಟ್ ಆಫ್ ದ ಪ್ಲಗ್ಗಿನ್ಸ್ ಏನಿರ್ತಾವಲ್ಲ ಅಪ್ಲಿಕೇಶನ್, ಅವು ಫ್ರೀ ಇರೋಂಗಿಲ್ಲ. ಸೊ ಎಲ್ಲವೂ ಪೇಯ್ಡ್ ವರ್ಷನ್ ಇರ್ತಾವೆ. ಸೊ ಭಾಳ ಅಪ್ಫ್ರಂಟ್ ಕಾಸ್ಟ್ ಭಾಳ ಆಗಿಬಿಡ್ತೈತಿ. ನಿಮ್ದು ಏನರ ಪ್ರೈವೇಟ್ ಲೇಬಲ್ ಪ್ರಾಡಕ್ಟ್ ಇತ್ತು, ಪ್ರೈವೇಟ್ ಲೇಬಲ್ ಅಂದ್ರೆ ನಿಮ್ದು ಒಂದು ಬ್ರ್ಯಾಂಡಿಂದ, ಈಗ ಪೇಡ ಐತಲ್ಲ, ನಮ್ಮ ಧಾರವಾಡ ಪೇಡ, ದಟ್ಸ್ ಅ ಪ್ರೈವೇಟ್ ಲೇಬಲ್ ಪೇಡ, ಬಟ್ ಇಟ್ಸ್ ಲೇಬಲ್ಡ್ ಬೈ ಮಿಶ್ರಾ ಆರ್ ಠಾಕೂರ್, ರೈಟ್? ಸೊ ಅದು ಪ್ರೈವೇಟ್ ಲೇಬಲ್. ಅಂಥವೇನ್ರ ನಿಮ್ಮ ಪ್ರಾಫಿಟೇಬಲ್ ಪ್ರಾಡಕ್ಟ್ ಇದ್ವು ಅಂದ್ರೆ ಮೇ ಬಿ ಶಾಪಿಫೈ ಮೈಟ್ ವರ್ಕ್, ಲೈಕ್ ಇಫ್ ಯು ಹ್ಯಾವ್ ಅ ಗುಡ್ ಮಾರ್ಜಿನ್ ಇಲ್ಲ, ಸ್ಟಾರ್ಟ್ ಮಾಡಕ್ಕೆ ಕುಂತೀರಿ ಆ್ಯಂಡ್ ನೀವು ಅಗದಿ ಖರ್ಚು ಕಡಿಮೆ ಇಡ್ಬೇಕಂತ ಅನಿಸ್ತಂದ್ರೆ ವರ್ಡ್ ಪ್ರೆಸ್ ಓಪನ್ ಸೋರ್ಸ್ ಅದ. ಓಪನ್ ಸೋರ್ಸ್ ಅಂದರೂ ಸಿಕ್ಕಾಪಟ್ಟಿ ಪವರ್ಫುಲ್ ಐತಿ. ಲೈಕ್ SEO ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತಾರೆ, ಅದಕ್ಕೆ ವರ್ಡ್ ಪ್ರೆಸ್ ಬೆಸ್ಟ್. ಸೊ ಫಾರ್ ವರ್ಡ್ ಪ್ರೆಸ್ ಯೂಸ್ ಮಾಡ್ತೀವಿ ನಾವು. ದೆನ್ ವರ್ಡ್ ಪ್ರೆಸ್ ಬ್ಲಾಗಿಗೆ ಯೂಸ್ ಮಾಡ್ತಾರೆ ಮೋಸ್ಟ್ ಆಫ್ ದ ಪೀಪಲ್, ಭಾಳ ಮಂದಿ. ಅದ್ರ ಜೊತೆ ಸೆಲ್ ಮಾಡೋಕ್ಕೂ ಆಪ್ಷನ್ ಐತಿ. ಕಾಮರ್ಸ್ ಅಂತ ಒಂದು ಪ್ಲಗ್ಗಿನ್ ಹಾಕ್ಕೊಂಡ್ರಿ ಅಂದ್ರೆ ಸೂಪರ್ ಪವರ್ಫುಲ್ ಸೇಲ್ಸ್ ಎವೆನ್ಯೂ ಆಗುತ್ತದೆ. ವಿ ಯೂಸ್ ದ್ಯಾಟ್. ಭಾಳ ಮಂದಿ ಅದನ್ನು ಯೂಸ ಮಾಡೋಂಗಿಲ್ಲ, ಯಾಕಂದ್ರೆ ಎಲ್ಲರೂ ವರ್ಡ್ ಪ್ರೆಸ್ ಅನ್ನತ್ಲೇ ಅದನ್ನು ಭಾಳ ಹಳೇದು, ಅದು ಬ್ಲಾಗ್ ಬರೀತಿದ್ರಲ್ಲ ಅಷ್ಟೇ ಗೊತ್ತಾಗತ್ತೆ. ಅವರು ಇದ್ರಾಗ ಸೆಲ್ ಮಾಡೋಕೆ ಬರ್ತೈತಿ, ಆಪ್ಷನ್ ಐತಿ ಅಂತ ಎಕ್ಸ್ಪ್ಲೋರ್ ಮಾಡೋಂಗಿಲ್ಲ. ಏನರ ಮಾರ್ಬೇಕು ಅನ್ಸುತ್ತಲೇ ಮೊದ್ಲೇಕ್ಕೆ ಎಲ್ಲರನ್ನೂ ಕೇಳಿ ಶಾಪಿಫೈ ಯೂಸ್ ಮಾಡಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ಅವರು ಫೇಮಸ್ ಮಾಡಿಬಿಟ್ಟಾರ ಅವ್ರು ಅದನ್ನು. ಸೊ ಶಾಪಿಫೈ ಮಾಡ್ತಾರೆ ಭಾಳ ಮಂದಿ. ಬಟ್ ನಾವು ವರ್ಡ್ ಪ್ರೆಸ್, ಕಾಮರ್ಸ್ ಅವ ಯೂಸ್ ಮಾಡ್ತೀವಿ. ಆ್ಯಂಡ್ ಅದು ಚಲೋ ಐತಿ. ನೀವು ಏನರ ಟ್ರೈ ಮಾಡಿರಿ, ಏನರ ಕ್ವಶನ್ ಇದ್ವು ಅಂದ್ರೆ ಕೇಳಿರಿ. ಅಲ್ಲಿ ಮೇಕ್ ಅ ಇನ್ಡೆಪ್ತ್ ವಿಡಿಯೋ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೀವು ಇಂಡಿಯಾ ಒಳಗಿದ್ರೂ ಮಾರೋದಕ್ಕೆ ಸಿಕ್ಕಾಪಟ್ಟೆ ಆಪ್ಷನ್ ಐತಿ. ಮೊನ್ನೆ ನಮ್ಮ ವೈನಿಗೆ ಒಂದು ಮಾಡಿಕೊಟ್ಟೆ ನಾನು. ಅವರು ತುಪ್ಪ ಮಾರ್ತಾರಲ್ಲಿ, ದೇಸಿ ಗೀ, ಅದಕ್ಕೆ ಕೊಟ್ಟೆ. ಮತ್ತು ನಾವು ಇಲ್ಲಿ ಬುಕ್ ಎಲ್ಲ ಮಾಡ್ತೀವಿ, ಅದಕ್ಕೂ ಯೂಸ್ ಮಾಡ್ತೀವಿ. ಇಟ್ಸ್ ಸೂಪರ್ ಪವರ್ಫುಲ್. ಬಟ್ ಏನಾರ ಇಶ್ಯೂಸ್ ಬಂದು ಅಂದರೆ ಒಂದು ಸ್ವಲ್ಪ ಟೆಕ್ನಿಕಲ್ ಸ್ಕಿಲ್ಸ್ ಬೇಕಾಗುತ್ತೆ. ಆವಾಗ ನೀವು ಯಾರಿಗಾರ ಗೊತ್ತಿರೋರನ್ನ ಇದು ಸ್ವಲ್ಪ ಹೆಲ್ಪ್ ಮಾಡಂದ್ರೆ ಯಾರು ಮಾಡೇ ಮಾಡ್ತಾರೆ. ಲೈಕ್ ರೊಕ್ಕ ಕೊಟ್ಟರೆ ಮಾಡಿಸ್ಕೋರಿ, ಅಥವಾ ಅಲ್ಲಿ ಫ್ರೆಂಡ್ಸ್ ಇದ್ರಂದ್ರೆ ಸಂಬಡಿ ವಿಲ್ ಹೆಲ್ಪ್. ಓಕೆ, ಸೊ ವರ್ಡ್ ಪ್ರೆಸ್ ನಾವು ಅದನ್ನು ಯೂಸ್ ಮಾಡ್ತೀವಿ, ಅದಕ್ಕೆ ಅದನ್ನು ಹೇಳಾಕುಂತೀವಿ. ನೆಕ್ಸ್ಟ್ ಈಗ ಮತ್ತೇನು ಮಾತಾಡಬೇಕು? ಸೆಲ್ ಮಾಡೋಕ್ಕಂತಂದಿಂದ ಒಂದು ಸೆಲ್ ಮಾಡೋಕ್ಕೆ ಲೈಕ್ ಫೋಟೋ ಹಾಕ್ಬೇಕು, ಅದೆಲ್ಲ ಇರ್ತೈತಿ. ಅದಾದಮೇಲೆ ಶಿಪ್ಪಿಂಗ್ ಮಾಡ್ಬೇಕಲ್ಲ. ಸೊ ಶಿಪ್ಪಿಂಗ್ ಮಾಡೋಕೆ ಅದಕ್ಕೆ ಪ್ಲಗ್ಗಿನ್ ಇರ್ತಾವೆ, ಬೇರೆ ಬೇರೆ ಪ್ಲಗ್ಗಿನ್. ಅವ್ನು ಯೂಸ್ ಮಾಡಿದ್ರಿ ಅಂದ್ರೆ ಆ ಶಿಪ್ಪಿಂಗ್ ಪ್ರೊವೈಡರ್ ಹತ್ರ ನೀವು ಐಟಮ್ ಕಳಿಸ್ಬೋದು. ಆಮೇಲೆ ಅದು ರೊಕ್ಕ ಕಲೆಕ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಕ್ರೆಡಿಟ್ ಕಾರ್ಡಿಗೆ ಪೇಮೆಂಟ್ ಗೇಟ್ವೇ ಅಂತಾರೆ. ಸೊ ಭಾಳ ಪೇಮೆಂಟ್ ಗೇಟ್ವೇ ಅದಾವೆ. ಈಗ ಸ್ಟ್ರೈಪ್ ಒಂದು ಪೇಮೆಂಟ್ ಗೇಟ್ವೇ, ಸ್ಕ್ವೇರ್ ಅಂತ ಒಂದು ಐತೆ, ಅದು ಒಂದು ಪೇಮೆಂಟ್ ಗೇಟ್ವೇ. ಇಂಡಿಯಾ ಒಳಗೆ ರೇಸರ್ ಪೇ ಅವು ಭಾಳ ಅದಾವೆ. ಫೋನ್ಪೇ ಹಿಂಗೆ ಇರ್ತಾವಲ್ಲ, ಅವೆಲ್ಲ ಪೇಮೆಂಟ್ ಗೇಟ್ವೇ. ಅವ್ರೇನು ಮಾಡ್ತಾರೆ, ನಿಮ್ಮ ವೆಬ್ಸೈಟಿಗೆ ಅದನ್ನು ಇಂಟಿಗ್ರೇಟ್ ಮಾಡ್ಕೊಂಬಿಟ್ರೆ ಅಂದ್ರೆ ಕ್ರೆಡಿಟ್ ಕಾರ್ಡ್ಲಿದ್ದ ರೊಕ್ಕ ಇಸ್ಕೊಂಡು ಅವ್ರ ಅಕೌಂಟಿಗೆ ಹಾಕ್ಕೊಂಡು ಅಲ್ಲಿಂದ ನಿಮ್ಗೆ ಟ್ರಾನ್ಸ್ಫರ್ ಮಾಡೋದು. ಅಂದ್ರೆ ಅದು ಪೇಮೆಂಟ್ ಗೇಟ್ವೇ ಎಲ್ಲ ಅವ್ರು ಟೇಕ್ ಕೇರ್ ಮಾಡಿಬಿಡ್ತಾರೆ, ಹೆಂಗೆ ರೊಕ್ಕ ಇಸ್ಕೋಬೇಕು ಅದೆಲ್ಲ. ಸೊ ಪೇಮೆಂಟ್ ಗೇಟ್ವೇ. ಅದಾದಮೇಲೆ ನೀವು ಶಿಪ್ಪಿಂಗ್ ಮಾಡ್ತೀರಿ, ಪೇಮೆಂಟ್ ಗೇಟ್ವೇಗೆ ರೊಕ್ಕ ಬಂದಿರ್ತೈತಿ, ಅದು ಐಟಮ್ ಮುಟ್ಟಿಂದ ಅದು 1 ದಿವಸ 2 ದಿವಸ ಆದಮೇಲೆ ಅವರು ಲೈಕ್ ಪೇಮೆಂಟ್ ಗೇಟ್ವೇ ಅವ್ರು ನಿಮ್ಮ ಅಕೌಂಟಿಗೆ ರೊಕ್ಕ ಹಾಕ್ತಾರೆ. ದಟ್ಸ್ ದ ಸ್ಟ್ಯಾಂಡರ್ಡ್ ಪ್ರೊಸೆಸ್.
ಈ ದೆನ್ ನೀವು ಏನೋ ಮಾರಿದರೂ ಶಿಪ್ ಮಾಡಬೇಕು ಆನ್ ಟೈಮ್. ಏನು ಹೇಳ್ತೀರ ಅದನ್ನು ಕಳಿಸ್ಬೇಕು. ಕಳಿಸಿದ್ರೆ ಅಂದ್ರೆ ಅವ್ರಿಗೆ ಅದು ಮುಟ್ತಂದ್ರೆ ಆ್ಯಂಡ್ ಇಫ್ ಕಸ್ಟಮರ್ ಈಸ್ ಹ್ಯಾಪಿ ಆ್ಯಂಡ್ ಹಿ ಡಸಂಟ್ ಚಾರ್ಜ್ ಬ್ಯಾಕ್, ಒಂದಿಷ್ಟು ಸರ್ತಿ ಚಾರ್ಜ್ ಬ್ಯಾಕ್ ಮಾಡಿಬಿಡ್ತಾರೆ ಅವರು, ಇಲ್ಲ ನಂಗೆ ಕಳಿಸಿದ್ದು ಬಂದಿಲ್ಲ ಅಂತೇಳಿ. ಸೊ ಅದಕ್ಕೆ ನೀವು ಎಲ್ಲ ಶಿಪ್ಪಿಂಗ್ ಮಾಡಿದ್ದು ಟ್ರ್ಯಾಕಿಂಗು ಎಲ್ಲ ಇಟ್ಕೊಂಡಿರ್ಬೇಕು. ಅದರಲ್ಲಿದ್ದ ನಿಮ್ಗೆ ಹೆಲ್ಪ್ ಆಗುತ್ತೆ. ಭಾಳ ಮಂದಿ ಹಂಗೆ ಮಾಡೋಂಗಿಲ್ಲ, ಒಂದು ಸ್ವಲ್ಪ ಮಂದಿ ಮಾಡ್ತಾರೆ, ಬಟ್ ಯು ಶುಡ್ ಬಿ ಅವೇರ್, ಈ ಥರ ಎಲ್ಲ ಇರ್ತೈತಿ. ನೆಕ್ಸ್ಟ್ ಇದು ಜಸ್ಟ್ ಆನ್ಲೈನ್ ಸೇಲ್ ಬಗ್ಗೆ ಹೇಳಿದೆ ಇವತ್ತು. ಲೈಕ್ ಯಾವ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತೀವಿ ನಾವು, ಕಾಮರ್ಸು, ವರ್ಡ್ ಪ್ರೆಸ್. ಐ ಥಿಂಕ್ ಇಷ್ಟ ಮುಗಿಸ್ತೇನೆ ನಾ ಇವತ್ತು. ಮತ್ತು ನಿಮಗೇನಾರು ಹಂಗೆ ಕ್ವಶನ್ ಇದ್ದು ಅಂದರೆ ಕೇಳಿರಿ.